ಇವತ್ತು ಭೀಮನ ಅಮಾವಾಸ್ಯೆ. ನನ್ನ ಮಗನ ಸಮಾನರಾದಂಥ ನಮ್ಮ ಕಿಶೋರ್, ನಮ್ಮ ಈ ಮಾಕ್ಲಿ ಊರಿನವರು, ಭರತ್, ನವೀನು ಎಲ್ಲರೂ ಇವತ್ತು ಅವರೆಲ್ಲರೂ ನನ್ನನ್ನು ತಾಯಿ ಅಂತಲೇ ಕರೀತಾರೆ. ಇದು ನಮ್ಮ ಲೈಫಲ್ಲಿ ಫಸ್ಟ್ ಟೈಮು ನಾನು ನನ್ನ ಮನೆಯವರಿಬ್ಬರು ಭೀಮನ ಅಮಾವಾಸ್ಯೆ ದಿನ ಕೂತ್ಕೊಂಡು ಭೀಮೇಶ್ವರನನ್ನು ಪ್ರಾರ್ಥನೆ ಮಾಡಿ, ಗಣೇಶನನ್ನು ಪ್ರಾರ್ಥನೆ ಮಾಡಿ, ನಾವಿಬ್ಬರೇ ಅಲ್ಲ, ಈ ನೆಲದ ಮೇಲೆ, ಈ ಭೂಮಿ ಮೇಲೆ ಇರುವಂಥ ಎಲ್ಲ ಗಂಡ ಹೆಂಡ್ತಿನೂ ಸುಖವಾಗಿ, ಸಂತೋಷವಾಗಿ, ಆರೋಗ್ಯವಾಗಿ, ಆಯುಷ್ಯವಂತರಾಗಲಿ ಅಂತೇಳಿ ಆ ಭೀಮೇಶ್ವರನಲ್ಲಿ ನಾನು ಇವತ್ತು ಕೇಳ್ಕೊಂಡಿದ್ದೀನಿ. ನನ್ನನ್ನು ಕರೆದಂಥ ನನ್ನ ಎಲ್ಲ ಮಕ್ಳಿಗೂ ಆ ಭಗವಂತ ಎಲ್ಲವನ್ನು ಕೊಟ್ಟು ಕರುಣಿಸಲಿ ಅಂತ ಸಹ ನಾನು ಬೇಡ್ಕೋತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಮಹಾಗಣಪತಿ ಪ್ರಸನ್ನ ಪಾರ್ವತಿ ಅಂತರ್ಗತ ಭೀಮೇಶ್ವರ ಸ್ವಾಮಿ ಪ್ರಿಯಂತಾಂ. ಇವತ್ತು ಈ ದಿನ ಜ್ಯೋತಿರ್ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯೆ. ಈ ದಿನ ಭೀಮೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಬೆಳಗ್ಗೆ ಮಹಾಗಣಪತಿ ಮತ್ತು ಪ್ರಸನ್ನ ಪಾರ್ವತಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಹಾಗೆ ಭೀಮೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಪೂರ್ವಕವಾಗಿ ರುದ್ರಾಭಿಷೇಕ, ಮಂಗಳ ದ್ರವ್ಯಾಭಿಷೇಕಗಳನ್ನೆಲ್ಲ ಮಾಡಿದ ನಂತರ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಲಾಯಿತು. ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಸಮಸ್ತ ನಾಡಿನ ಕರ್ನಾಟಕದ ಜನತೆಗೆ, ಭಾರತದ ಜನತೆಗೆ ಭಗವಂತ ಭೀಮೇಶ್ವರ ಸ್ವಾಮಿ ಅನುಗ್ರಹದಿಂದ ಸದಾಕಾಲ ಎಲ್ಲ ಸನ್ಮಂಗಳಿಗೂ ಕೂಡ ಪ್ರಾಪ್ತವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಾಯಿತು. ಈ ಕಾಲದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಭೀಮೇಶ್ವರ ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ಕೊಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತು ಬೆಳಗ್ಗೆ ರುದ್ರಾಭಿಷೇಕ ಆಗಿದೆ. ನಂತರದಲ್ಲಿ ಸಂಜೆ ಹೋಮ. ಹಿಂದೆ ದ್ವಾಪರಯುಗದಲ್ಲಿ ಭೀಮ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಶಿವಲಿಂಗ, ಹಾಗಾಗಿ ಭೀಮೇಶ್ವರ ಅಂತೇಳಿ ಹೆಸರು. ಭೀಮೇಶ್ವರ ವ್ರತವನ್ನು ಮಾಡಲಿಕ್ಕೆ ವಿಶೇಷವಾದಂತಹ ಸ್ಥಳ ಇದು. ಈ ಒಂದು ಕರ್ನಾಟಕದಲ್ಲಿ ಭೀಮೇಶ್ವರ ಅಂತಕ್ಕಂಥ ದೇವರು ಇರ್ತಕ್ಕಂಥದ್ದು ಒಂದು 2ರಿಂದ 3 ಕಡೆ ಭೀಮೇಶ್ವರ ಅಂತಕ್ಕಂಥ ಒಂದು ಕ್ಷೇತ್ರಗಳಿದೆ. ಅದರಲ್ಲಿ ಇದು ಕೂಡ ಒಂದು. ಈ ಒಂದು ಭೀಮೇಶ್ವರ ಸ್ವಾಮಿಯನ್ನು ದ್ವಾಪರಯುಗದಲ್ಲಿ ಭೀಮ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಹಾಗೆ ಚೋಳರ ಕಾಲದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾರೆ. ಇದು ಇಲ್ಲಿನ ವಿಶೇಷ. ಭೀಮನ ಹೆಜ್ಜೆ ಗುರುತು ಕೂಡ ಇಲ್ಲಿದೆ, ಇದನ್ನು ಕೂಡ ನೀವು ನೋಡಬಹುದು. ಹಾಗೆ ಪ್ರತಿ ವರ್ಷ ಕೂಡ ಜನವರಿ ತಿಂಗಳಲ್ಲಿ ರಥೋತ್ಸವ ಆಗುತ್ತೆ. ಶಿವರಾತ್ರಿ, ಮಹಾಶಿವರಾತ್ರಿ, ಮಾಘ ಮಾಸದಲ್ಲಿ ಮಹಾಶಿವರಾತ್ರಿ ಉತ್ಸವಗಳಾಗುತ್ತೆ, ಪೂಜೆಗಳಾಗುತ್ತೆ. ಹಾಗೆ ಭೀಮನ ಅಮಾವಾಸ್ಯೆಯಲ್ಲಿ ವಿಶೇಷವಾದಂಥ ಪೂಜೆಗಳಾಗುತ್ತೆ, ಸಂಜೆ ಹೋಮಗಳೆಲ್ಲ ಇರುತ್ತೆ. ಹಾಗೆ ವಿಶೇಷವಾಗಿ ಶ್ರಾವಣ ಸೋಮವಾರಗಳಲ್ಲಿ, ಕಾರ್ತಿಕ ಸೋಮವಾರಗಳಲ್ಲಿ ವಿಶೇಷ ಪೂಜೆಗಳಿರುತ್ತೆ. ಹಾಗೆ ಎಲ್ಲ ಭಕ್ತಾದಿಗಳು ಕೂಡ ಭೀಮೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದು ದೇವರ ದರ್ಶನ ಪಡೆದು ದೇವರ ಅನುಗ್ರಹಕ್ಕೆ ಈ ಪ್ರಕಾರ ಪಾತ್ರ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಮಾಕ್ಲಿಯ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಇದು ಭಾಳ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ. ಮಹಾಭಾರತ ಕಾಲಕ್ಕೆ ಹೋಲ್ತಕ್ಕಂಥ ಒಂದು ದೇವಸ್ಥಾನ ನಮ್ಮ ಭಾಗದಲ್ಲಿರುವಂಥದ್ದು ನಮ್ಮೆಲ್ಲರ ಪುಣ್ಯ. ಇಲ್ಲಿ ಇತಿಹಾಸ ಏನು ಹೇಳುತ್ತೆ ಅಂದರೆ, ಭೀಮ ಮತ್ತು ಪಾಂಡವರು ದ್ರೌಪದಿ ಸಮೇತವಾಗಿ ಇಲ್ಲಿ ವನವಾಸಕ್ಕೆ ಹೋಗುವಂಥ ಸಮಯದಲ್ಲಿ ಇಲ್ಲಿ ಬಂದು ನೆಲೆಸಿ ಇಲ್ಲಿ ಭೀಮೇಶ್ವರನ ಸ್ಥಾಪನೆ ಮಾಡಿ ಇಲ್ಲಿ ಅವರು ಹೆಗ್ಗುರುತಾಗಿ ಅವರ ಪಾದನ ಇಲ್ಲಿಟ್ಟು ಮುಂದಕ್ಕೆ ಇದೇ ಮಾರ್ಗವಾಗಿ ಮುಂದೆ ಹೋಗಿರ್ತಾರೆ ಅನ್ನೋದು ಇತಿಹಾಸ. ನಾವು ಈ ಪುಣ್ಯಭೂಮಿಯಲ್ಲಿ ನಾವು ಹುಟ್ಟಿರುವಂಥವ್ರು ನಾವೆಲ್ಲ ಧನ್ಯರಾಗಿದ್ದೀವಿ. ಇವತ್ತು ಭೀಮನ ಅಮಾವಾಸ್ಯೆಯ ಶುಭಾಶಯಗಳನ್ನು ಸಮಸ್ತ ನಾಡಿನ ಜನತೆಗೂ ಕೋರ್ತಾ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀವಿ. ಇಲ್ಲಿ ಏನಂದರೆ, ಇದು ಭಾಳ ಪುರಾತನವಾದಂಥ ದೇವಸ್ಥಾನ. ಏನಂದರೆ ನಮ್ಮ ದುರದೃಷ್ಟ ಏನಂದರೆ ಇದನ್ನು ಇನ್ನೂ ಜೀರ್ಣೋದ್ಧಾರ ಮಾಡುವಂಥ ಸಮಯ ಇನ್ನೂ ಬಂದಿಲ್ಲ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಥವ್ರು ಏನೇನೋ ಇಲ್ಲಿ ಸ್ವಲ್ಪ ಅವರಲ್ಲೇ ಮನಸ್ತಾಪಗಳಿರೋದ್ರಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾಯಿಲ್ಲ. ಆದರೂ ಈ ದೇವರು ಭೀಮೇಶ್ವರ ಅವ್ರಿಗೆಲ್ಲ ಬುದ್ಧಿ ಕೊಟ್ಟು ಆದಷ್ಟು ಬೇಗ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗುವಂಥ ಸಮಯ ಬರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ.